ಬೊಕ್ಕಸದ ದುಡ್ಡೆಲ್ಲ ಕೂಡ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆಯಾ ಅನ್ನುವಂತಹ ಡೌಟ್ ಬರ್ತಾ ಇರುವಂತದ್ದು. ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಕೆಗಳಿಗೆ ದುಡ್ಡಿಲ್ವಾ ಹಾಗಾದ್ರೆ? ಬೊಕ್ಕಸದ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆಯಾ? ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಕೆಗಳಿಗೆ ದುಡ್ಡಿಲ್ವಾ? ಬಸವರಾಜ ರಾಯರೆಡ್ಡಿ ಮತ್ತೆ ಬಾಯಿ ಭೇಟಿ. ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದ್. ಅಕ್ಕಿ ಅನ್ನೋದು ಬೇಡ ಅಂದ್ರೆ ರಸ್ತೆ ಮಾಡ್ತೀವಿ. ನಮಗೆ ರಸ್ತೆ ಬೇಕು ಅಂದ್ರೆ ಸ್ಕೀಮ್ ನಿಲ್ಲಿಸಲು ಹೇಳ್ತೀವಿ. ಇದು ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರ ಮಾತಾಗಿತ್ತು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ, ಮಂತ್ರಿ ಕೃಷ್ಣ ಬೈರೇಗೌಡರಿಗೂ ಚೆನ್ನಾಗಿಯೇ ಗೊತ್ತಿದೆ ಅಂತ ಹೇಳಿರುವಂತಹ ರಾಯರೆಡ್ಡಿ. ಹಾಗಾದ್ರೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ಯಾ? ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಿದೆಯಾ ಎನ್ನುವಂತಹ ಪ್ರಶ್ನೆಗೆ ಪುಷ್ಟಿ ನೀಡುವಂತೆ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ರಾಯರೆಡ್ಡಿ ಅವರು ಏನ್ ಹೇಳಿದ್ದಾರೆ? ನಿಮಗೆ ಅಕ್ಕಿ ಬೇಕಾ, ರಸ್ತೆ ಬೇಕಾ? ಅಕ್ಕಿ ಬೇಕು ಅಂತಂದ್ರೆ ರಸ್ತೆಯನ್ನ ಕೇಳೋ ಹಾಗಿಲ್ಲ, ರಸ್ತೆ ಬೇಕು ಅಂದ್ರೆ ಅಕ್ಕಿಯನ್ನು ಕೇಳೋ ಹಾಕಿಲ್ಲ, ಅಕ್ಕಿ ಬೇಕು ಅಂದ್ರೆ ರಸ್ತೆಯನ್ನು ಕೇಳೋ ಹಾಕಿಲ್ಲ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ತಮಗೆ ಬೇಕಾದ ಹಾಗೆ ಮಾತನಾಡಿದ್ದಾರೆ. ಅಕ್ಕಿ ಅನ್ನೋದು ಬೇಡ ಅಂದ್ರೆ ರಸ್ತೆ ಮಾಡ್ತೀವಿ, ನಿಮಗೆ ರಸ್ತೆ ಬೇಕು ಅಂತಂದ್ರೆ ಸ್ಕೀಮ್ ನಿಲ್ಲಿಸೋಕೆ ಹೇಳ್ತೀನಿ. ಇದು ಸಿಎಂ ಆರ್ಥಿಕ ಸಲಹೆಗಾರರಾಗಿರುವಂತಹ ರಾಯರೆಡ್ಡಿ ಅವ್ರ ಮಾತು. ಅಂತಂದ್ರೆ ನೀವು ಗ್ಯಾರಂಟಿ ಅನ್ನುವಂತಹ ಮಾತು ಇಟ್ಟುಕೊಂಡೇ ಅಧಿಕಾರಕ್ಕೆ ಬಂದವರು, ಹೌದಾ? ಸೊ ಹಂಗಿದ್ದಾಗ ನೀವು ಅಕ್ಕಿ ನಿಲ್ಲಿಸ್ತೀನಿ, ರಸ್ತೆ ಬೇಕಾ ಅಂತಂದ್ರೆ ಯಾವ ಲೆಕ್ಕ ಆಗುತ್ತೆ? ಇದು ಜನಸಾಮಾನ್ಯರು ಏನ್ ಅನ್ಕೊಳ್ಬೇಕು? ಗ್ಯಾರಂಟಿ ಯೋಜನೆಯನ್ನ ಮುಂದಿಟ್ಟುಕೊಂಡೇ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗ ನೀವು ಈ ರೀತಿಯಾಗಿ ಮಾತನಾಡಿದ್ರೆ ಏನು? ಮೊದಲೇ ಹೇಳಬೇಕಲ್ವಾ, ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ, ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿಬಿಟ್ಟಿದೀವಿ, ಅದನ್ನು ಮತ್ತೆ ಬೇರೆದನ್ನು ಸರಿ ತೂಗಿಸ್ಕೊಳಕ್ ಹೋಗಕ್ ಆಗ್ತಾ ಇಲ್ಲ ಅಂತ ಯಾರು ಆ ಮಾತನ್ನ ಹೇಳ್ತಾ ಇಲ್ಲ. ಈಗ ನೀವು ಹೇಳ್ತಾ ಇರೋದೇನು ಅಂತಂದ್ರೆ ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದು, ಅಕ್ಕಿ ಬೇಕು ಬೇಡ ಅಂತಂದ್ರೆ ರಸ್ತೆ ಮಾಡ್ತೀವಿ, ನಿಮಗೆ ರಸ್ತೆ ಬೇಕು ಅಂತಂದ್ರೆ ಸ್ಕೀಮ್ ಬಂದ್ ಮಾಡೋಕೆ ಹೇಳ್ತೀನಿ ಅಂತ ಹೇಳಿ ಸಿಎಂ ಆರ್ಥಿಕ ಸಲಹೆಗಾರರಾಗಿರುವ ರಾಯರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಬೊಕ್ಕಸದಲ್ಲಿರುವಂತಹ ಹಣವೆಲ್ಲವೂ ಕೂಡ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೋಗ್ತಾ ಇದೆ ಅಂದಂಗಾಯ್ತು. ಬಸವರಾಜ ರಾಯರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಕ್ಕಿ ಅನ್ನ ಬಿಡಬೇಕು, ರಸ್ತೆ ಬೇಕು ಅಂತಂದ್ರೆ ಅಂತ ಹೇಳ್ತಾ ಇದ್ದಾರೆ. ನೀವೇ ತಾನೇ ಅಧಿಕಾರಕ್ಕೆ ಬಂದಿರೋದು, ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಜನಗಳೇನಾದ್ರೂ ಕಾಲಿಗೆ ಬಿದ್ದಿದ್ರ ಗ್ಯಾರಂಟಿ ಯೋಜನೆಗಳು ಕೊಡಿ ಅಂತ ನೀವೇ ರುಚಿ ತೋರಿಸಿರೋದು ಜನಗಳಿಗೆ, ನೀವೇ ರುಚಿ ತೋರಿಸಿರೋದು. ಇಷ್ಟಿಷ್ಟು ಅಮೌಂಟ್ ಬರುತ್ತೆ, ಹೀಗೀಗ ಅಕ್ಕಿ ಬರುತ್ತೆ, ಇಷ್ಟಿಷ್ಟು ಬರುತ್ತೆ ಅಂತ ಹೇಳಿ, ಯುವ ನಿಧಿ ಅಷ್ಟು ಬರುತ್ತೆ ಅಂತ ಹೇಳಿ ರುಚಿ ತೋರಿಸಿದವ್ರು ಯಾರು? ನೀವೇ ರುಚಿ ತೋರಿಸ್ತಾ ಇರೋದು, ಅದಕ್ಕೆ ಜನಗಳು ಕೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಗಳನ್ನ ಇಟ್ಟುಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತನ್ನು ಯಾವತ್ತೂ ಜನ ಒಪ್ಪೋದಿಲ್ಲ. ಹೇಗೆ ಹೇಳ್ತೀರಿ ಅಕ್ಕಿ ಬೇಕೋ ರಸ್ತೆ ಬೇಕು ಅಂತ? ಎರಡೂ ಬೇಕು ಜನಗಳಿಗೆ. ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೆ ಜನಸಾಮಾನ್ಯರ ಬಳಿ ಒಪ್ಪಿಕೊಳ್ಳಿ, ಗ್ಯಾರಂಟಿ ಯೋಜನೆಗಳೆಲ್ಲವನ್ನೂ ಸ್ಟಾಪ್ ಮಾಡ್ತಾ ಇದ್ದೀವಿ, ನಮ್ಮ ಬಳಿ ಹಣ ಇಲ್ಲ ಅಂತ ಹೇಳಿ. ಅದನ್ನು ಬಿಟ್ಟು ಅಕ್ಕಿ ಕೊಡೋದಿಲ್ಲ ಅಂತಂದ್ರೆ ರಸ್ತೆ ಮಾಡ್ತೀವಿ, ಯಾಕೆ ಬೇಕಿದೆಲ್ಲ? ರಾಜ್ಯ ಸರ್ಕಾರದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ ಅನ್ನುವಂತಹ ಡೌಟ್ ಪದೇ ಪದೇ ಬರ್ತಾ ಇದೆ.
ವಿಪಕ್ಷಗಳಿಗೆ ಆಹಾರವಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತು. ಹಳ್ಳಿಗಳಿಗೆ ರಸ್ತೆ ಬೇಕಾ, ಹಾಕಿದ್ರೆ ಗ್ಯಾರಂಟಿ ಬೇಡ ಅಂತ ಹೇಳಿ ಬರೆದುಕೊಂಡು ವಿಪಕ್ಷಗಳಿಗೆ ಆಹಾರವಾಗಿರುವಂತಹ ಬಸವರಾಜ ರಾಯರೆಡ್ಡಿ ಮಾತು. ಹಳ್ಳಿಗಳಿಗೆ ರಸ್ತೆ ಬೇಕಾ, ಹಾಗಿದ್ರೆ ಗ್ಯಾರಂಟಿ ಬೇಡ ಅಂತ ಹೇಳಿ ಬರೆದುಕೊಡಿ. ಬುರುಡೆ ಭಾಷಣದ ಸಿಎಂ ಡಿಸಿಎಂ ಅವರೇ, ನಿಮ್ಮ ಸರ್ಕಾರ ದಿವಾಳಿಯಾಗಿದೆ, ಗ್ಯಾರಂಟಿ ಅಂತ ಹೇಳಿ ರಾಜ್ಯದ ಅಭಿವೃದ್ಧಿಯನ್ನ ಹಳ್ಳ ಹಿಡಿಸಿದ್ದೀರಿ. ಇದಕ್ಕೆ ಸಾಕ್ಷಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ. ಗ್ಯಾರಂಟಿಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅನ್ನುವಂತಹ ಸತ್ಯ ಕೈ ಶಾಸಕರೇ ಹೇಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಬರುಡು ರಾಜ್ ಈ ಒಂದು ನಾಯಕವೇ ಅಂತ ಹೇಳಿ ಜೆಡಿಎಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಎಸ್ ವೀಕ್ಷಕರೇ, ಬಸವರಾಜ ರಾಯರೆಡ್ಡಿ ಅವರ ಆ ಒಂದು ಮಾತಿಗೆ ಜೆಡಿಎಸ್ ಟ್ವೀಟ್ ಅನ್ನ ಮಾಡಿದೆ. ವಿಪಕ್ಷಗಳ ಆಹಾರವಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರ ಆ ಒಂದು ಮಾತು, ರಸ್ತೆ ಬೇಕಾ, ನಿಮಗೆ ಅಕ್ಕಿ ಬೇಕಾ ಎನ್ನುವಂತಹ ಪ್ರಶ್ನೆಯನ್ನ ಬಸವರಾಜ ರಾಯರೆಡ್ಡಿ ಅವರು ಕೇಳಿದ್ರು. ಹಳ್ಳಿಗಳಿಗೆ ರಸ್ತೆ ಬೇಕಾ, ಹಾಗಾದ್ರೆ ಗ್ಯಾರಂಟಿ ಬೇಡ ಅಂತ ಹೇಳಿ ಬರೆದುಕೊಡಿ ಅಂತ ಹೇಳಿ ಈಗ ಜೆಡಿಎಸ್ ಟ್ವೀಟ್ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಜೆಡಿಎಸ್ ಯಾವ ರೀತಿಯಾಗಿ ಟ್ವೀಟ್ ಮಾಡಿದೆ ಎನ್ನುವಂಥದ್ದು. ಬುರುಡೆ ಭಾಷಣದ ಸಿಎಂ ಡಿಸಿಎಂ ಅವರೇ, ನಿಮ್ಮ ಸರ್ಕಾರ ದಿವಾಳಿಯಾಗಿದೆ, ಗ್ಯಾರಂಟಿ ಅಂತ ಹೇಳಿ ರಾಜ್ಯದ ಅಭಿವೃದ್ಧಿಯನ್ನ ಹಳ್ಳ ಹಿಡಿಸಿದ್ದೀರಿ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರ ಆ ಒಂದು ಹೇಳಿಕೆ. ಗ್ಯಾರಂಟಿಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ಅದರ ಬಗ್ಗೆ ಗಮನವನ್ನ ಕೊಡಬೇಕು, ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಎನ್ನುವಂತಹ ಸತ್ಯವನ್ನ ಕೈ ಶಾಸಕರೇ ಹೇಳಿಕೊಂಡಿದ್ದಾರೆ. ಬರುಡ ನಾಯಕರೇ ಈಗೇನಂತೀರಾ? ಜೆಡಿಎಸ್ ಪ್ರಶ್ನೆಗೆ ಏನ್ ಹೇಳ್ತೀರಾ? ಬುರುಡೆ ಭಾಷಣ ಹೊಡೆಯುವಂತಹ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಬರ್ಕೊಂಡಿರುವಂತಹ ಜೆಡಿಎಸ್ ಗ್ಯಾರಂಟಿ ಎಂದು ರಾಜ್ಯದ ಅಭಿವೃದ್ಧಿ ಹಳ್ಳ ಹಿಡಿಸಿರುವಂತಹ ನಿಮ್ಮ ಸರ್ಕಾರ ದಿವಾಳಿಯತ್ತ ಹೋಗ್ತಾ ಇದೆ, ಮತ್ತೆ ಬಠಾ ಬಯಲಾಗಿದೆ. ಇದಕ್ಕೆ ಸಾಕ್ಷಿ ಸಿಎಂ ಆರ್ಥಿಕ ಸಲಹೆಗಾರರು ಆಗಿರುವಂತಹ ಕಾಂಗ್ರೆಸ್ನ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಆ ಹೇಳಿಕೆ. ಹಳ್ಳಿಗಳಿಗೆ ರಸ್ತೆ ಬೇಕಾದ್ರೆ ಗ್ಯಾರಂಟಿ ಬೇಡ ಅಂತ ಹೇಳಿ ಬರೆದುಕೊಂಡಿರುವಂತಹ ಜನರ ಬಳಿ ಅವಾಲತ್ತು ಕೊಡಿಸುವುದು ಗ್ಯಾರಂಟಿಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತ ಹೇಳಿ ಜೆಡಿಎಸ್ ಪೇಜ್ ಬರೆದುಕೊಂಡಿರುವಂಥದ್ದು. ಇದಕ್ಕೇನು ಹೇಳ್ತೀರಾ? ಇದಕ್ಕೇನು ಆನ್ಸರ್ ಕೊಡ್ತೀರಾ? ಕಾಂಗ್ರೆಸ್ ನಾಯಕರೇ, ನಿಮ್ಮ ಆರ್ಥಿಕ ಸಲಹೆಗಾರರೇ ಮಾತನಾಡಿರುವಂತಹ ಮಾತದು. ಹಳ್ಳಿಗಳಿಗೆ ಗ್ಯಾರಂಟಿ ಯೋಜನೆಗಳು ಬೇಡ, ಗ್ಯಾರಂಟಿ ಯೋಜನೆಗಳು ಬೇಕು ಅಂದ್ರೆ ರಸ್ತೆ ಕೇಳಬೇಡಿ ಅಂತ. ಬುದ್ಧಿ ಇಟ್ಕೊಂಡು ಮಾತಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಹೇಳಿಕೆ ಭಾರಿ ಸಂಚಲನವನ್ನು ಮೂಡಿಸಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಜೆಡಿಎಸ್ ಒಂದಿಷ್ಟು ಟ್ವೀಟ್ ಅನ್ನ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.